ನಾವು ಶಿಸ್ತಿನ ಸಿಪಾಯಿಗಳು. ಎಲ್ಲೇ ಇದ್ದರೂ ಅಲ್ಲಿ ಬೆಲೆ ಕೊಟ್ಟವನು ನಾನು. ಅನಿವಾರ್ಯವಾಗಿ ಕಳೆದ ಬಾರಿ ನನ್ನ ಮಗನಿಗೆ ಟಿಕೆಟ್ ತಪ್ಪಿದ್ದು. ಈ ಬಾರಿ ಲೋಕಸಭಾ ಚುನಾವಣೆಗೆ ನನ್ನ ಮಗನಿಗೆ ಟಿಕೆಟ್ ಸಿಗುವ ಭರವಸೆ ಇತ್ತು. ಅನಿವಾರ್ಯವಾಗಿ ಗೋವಿಂದ ಕಾರಜೋಳ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿದ್ದು. ಕಾರಜೋಳ ಅವರನ್ನು ಗೆಲ್ಲಿಸುವ ಗುರಿ ನಮಗೆ ಇದೆ. ಇನ್ನು ಹೊಳಲ್ಕೆರೆಯಲ್ಲಿ ಕಾರ್ಯಕರ್ತರ ಸಭೆ ಕರೆದಿದ್ದು ಗೋವಿಂದ ಕಾರಜೋಳ ಅವರಿಗೆ ನಾಮಪತ್ರ ಸಲ್ಲಿಕೆಗೆ ತಯಾರಿ ನಡೆಸಿದ್ದೇವೆ. ಇನ್ನು ಪಕ್ಷಕ್ಕೆ ದ್ರೋಹ ಆಗುವ ರೀತಿಯಲ್ಲಿ ನಾವು ನಡೆದುಕೊಂಡಿಲ್ಲ ಎಂದು ಶಾಸಕ ಎಂ. ಚಂದ್ರಪ್ಪ ಅವರು ತಿಳಿಸಿದ್ದು, ಗೋವಿಂದ ಕಾರಜೋಳ ಪರ ಬ್ಯಾಟ್ ಬೀಸಿದ್ದಾರೆ. ಶಿಸ್ತಿನ ಸಿಪಾಯಿಗಳು ಮೊದಲಿಂದ ಯಾವ ಪಾರ್ಟಿಗೆ ಇದ್ರು ಕೂಡ ಆ ಪಾರ್ಟಿಗೆ ಬೆಲೆ ಕೊಟ್ಕೊಂಡು ಬಂದಿರ್ತಕ್ಕಂಥ ಮೊಬೈಲ್ ಮೇಲೆ ಅನಿವಾರ್ಯವಾಗಿ ನಾವು ಕಳೆದ ಸಾರಿ 2019 ನಮ್ಮ ಮಗನ ಟಿಕೆಟ್ ಕೇಳಿದ್ವಿ. ಕೊಡ್ತಕ್ಕಂಥ ಭರವಸೆ ಕೊಟ್ಟಿದ್ದರಿಂದ ಸುಮಾರು 3 ವರ್ಷದ ಕಾಲ ನಮ್ಮ ಮಗ ಸುಮಾರು 2,500 ಹಳ್ಳಿಗಳು ತಿರುಗಿ ಯುವಕರನ್ನ ಕಾರ್ಯಕರ್ತರೆಲ್ಲ ಸಂಘಟನೆ ಮಾಡಿದ್ರು. ಪಕ್ಷ ನಮಗೆ ಟಿಕೆಟ್ ಕೊಡುತ್ತೆ ಅನ್ನೋದು ಭರವಸೆ ಮೇಲೆ ನಾವು ಇವತ್ತುವರೆಗೂ ಓಡಾಡಿದ್ವಿ. ನಾನು ಕೂಡ 5 ಸಾರಿ ಶಾಸಕರಾಗಿದ್ದೀನಿ, ಇವರು 5 ಸಾರಿ ಶಾಸಕರಾಗಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ನಾವು ಒಳ್ಳೆ ಹೆಸರಿಟ್ಕೊಂಡಿದ್ದಕ್ಕಿಂತ ಅವಕಾಶ ಸಿಗುತ್ತೆ ಅಂತ ನಾವು ಇಟ್ಕೊಂಡಿದ್ವಿ. ಆದರೆ ಇವತ್ತು ಅನಿವಾರ್ಯವಾಗಿ ಹೈಕಮಾಂಡು ಒಂದು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡಬೇಕಂತ ತೀರ್ಮಾನ ಮಾಡಿದ ಮೇಲೆ ನಾವು ಕೂಡ ಬದ್ಧರಾಗಿದ್ದೀವಿ. ಇವತ್ತು ಈ ದೇಶಕ್ಕೆ ಮೋದಿ ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ಮೋದಿ ಗೆಲ್ಲಿಸ್ತಕ್ಕಂಥದ್ದು, ಕಾರಜೋಳ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಯಾವತ್ತೂ ಕೂಡ ಹೇಳ್ದಂಗೆ ನಡ್ಕೊಳ್ತಕ್ಕಂಥ ರೀತಿಯಲ್ಲಿ ಬಂದಿರ್ತಕ್ಕಂಥದ್ದು. ಹೇಳೋದೊಂದು ಮಾಡೋದೊಂದು ನಮ್ಮ ಜಾಯಮಾನದಲ್ಲಿ ಬಂದಿಲ್ಲ. ಹಾಗಾಗಿ ಕಾರಜೋಳ ಗಮನಿಸ್ತಕ್ಕಂಥದ್ದು. ಇವತ್ತು ನಾವು ನಮ್ಮ ಹೊಳಲ್ಕೆರೆಯಲ್ಲಿ ಕಾರ್ಯಕರ್ತರ ಸಭೆ ಕರೆದಿದ್ವಿ. 12 ಗಂಟೆಗೆ ಇವರು ಬರ್ತಾರೆ. ಆ ಸಭೆಯಲ್ಲಿ ಚರ್ಚೆ ಮಾಡಿ ನಾಳೆ ನಾಮಿನೇಷನ್ಗೆ ಏನು ವ್ಯವಸ್ಥೆ ಮಾಡಬೇಕನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಗೋವಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಲ್ಲ ಅಂತ ಹೇಳಿದ್ದೀನಿ. 100% ಹೇಳಿದ್ದೆ. ಒಂದು ಪಕ್ಷ ಅಂದಮೇಲೆ ನಾನು ಅದಕ್ಕೆ ಬದ್ಧರಾಗಬೇಕಾಗುತ್ತೆ. ನನ್ನ ಮಗನೂ ಕೂಡ ವಯಸ್ಸಿದೆ. ಹಾಗಾಗಿ ಮತ್ತೆ ಅನಿವಾರ್ಯವಾದಂಥ ತೀರ್ಮಾನ ತೆಗೆದುಕೊಂಡಿದ್ವಿ. ಆದರೆ ಯಾವುದೇ ರೀತಿ ಪಕ್ಷಕ್ಕೆ ದ್ರೋಹ ಆಗೋಂಥ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೀವಿ. ಸರ್, ನೀವು ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ, ಮೋದಿ ಪರ ಮತ್ತು ಪಕ್ಷದ ಚಿಹ್ನೆಯಲ್ಲಿ ನಾವು ಪ್ರಚಾರ ಮಾಡ್ತೀವಿ ಎಲ್ಲ ಮತ್ತೆ ಸೋತ್ರೆ ಅದಕ್ಕೆ ನಾವು ಜವಾಬ್ದಾರ ಅಂತ ಹೇಳಿದ್ದಾರೆ. ಕೇಳಿ, ಒಂದು ಹಳ್ಳಿ ಎಲ್ಲ ಮಗನ ಗಂಡ ಅಂತ ಮೋದಿಗೆ ಮಾಡೋದೇನು, ಕಾರಜೋಳ ಅವರಿಗೆ ಓಟ್ ಹಾಕ್ಸೋದೇನು ಅಲ್ಲ. ಏನಾದರೂ ಸೋತ್ರೆ ಅದು ನಾವು ಜವಾಬ್ದಾರ. ನಮ್ಮ ಸಿಟ್ಟಿನಲ್ಲಿ ಏನೇನೋ ಮಾತಾಡಿರ್ತೀವಪ್ಪ, ನಮ್ಗೆ ಅನ್ಯಾಯ ಆಗಿತ್ತಂತ. ಅನಿವಾರ್ಯ. ನಾನು ಕೂಡ ಸೀನಿಯರ್ ಇದ್ದೀನಿ, ಸುಮಾರು 30 ವರ್ಷ ರಾಜಕಾರಣ ಮಾಡಿದ್ದೀನಿ. ನಾವು ಹೆಂಗೆ ಹೇಳಿದ್ವಿ ಹಂಗೆ ನಡ್ಕೊಂಡು ಬಂದಿದ್ದೀವಿ. ಯಾರಿಗೂ ಆರಾಮ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಹಾಗಾಗಿ ನಮ್ಮದೇ ಆದಂಥ ಒಂದು ಶಕ್ತಿಯನ್ನು ಈ ಜಿಲ್ಲೆಯಲ್ಲಿ ಬೆಳೆಸ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ. ಥ್ಯಾಂಕ್ ಯು.